ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ನಡೀತಾ ಇದೆ. ಇವತ್ತು ನಾವಿದ್ದೀವಿ ದೊಡ್ಡ ಬಿದರಕಲ್ಲು ವಾರ್ಡ್ನಲ್ಲಿ. ಈಗಾಗಲೇ ನೋಡ್ತಾ ಇರ್ಬೋದು, ಸ್ಪರ್ಧೆ ಕೂಡ ಆರಂಭ ಆಗಿದೆ. ಬಹಳಷ್ಟು ಮಹಿಳಾ ಮಣಿಯರು ಇಲ್ಲಿ ಬಂದು ರಂಗೋಲಿಯನ್ನ ಬಿಡ್ತಾ ಇರುವಂತದ್ದು. ಕಾರ್ಯಕ್ರಮಕ್ಕೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಜವರಾಯಗೌಡ ಸರ್ ಅವರು ಬಂದಿದ್ದಾರೆ. ಮೇಡಮ್, ಹೆಚ್ಚು ಕಮ್ಮಿ ನೈಟು 2:30 ಆಯಿತು ಮಲಗ್ದಾಗ ನಾವು. ಆಮೇಲೆ ಈ ಸಿಟಿ ಅಂತ ಜಾಗದಲ್ಲಿ ಅಕ್ಕಪಕ್ಕದ ಮನೆಯವರೇ ಯಾರು ಅಂತ ಯಾರಿಗೂ ಗೊತ್ತಿರಲ್ಲ. ನಾವೆಲ್ಲ ಒಂದು ಸಂಬಂಧನೋ ಅಣ್ಣ ತಮ್ಮದಿರೋ ಅಕ್ಕ ತಂಗಿರೋ ಅಂತ ಗುರ್ಸೋಕ್ಕೆ ಕರ್ನಾಟಕ ಟಿವಿಯವ್ರು ಕಾರಣ ಆಗಿದ್ದಾರೆ. ಅದಕ್ಕೆ ನಾವು ಫಸ್ಟು ಅಭಿನಂದನೆ ಕರ್ನಾಟಕ ಟಿವಿಯವ್ರು ತಿಳಿಸ್ತೀವಿ. ಎರಡನೇದಾಗಿ ಇದನ್ನು ಏನೇ ಮಾಡೋಕ್ಕೂ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟು ನಮಗೆ ನಮ್ಮ ಈ ಕ್ಷೇತ್ರ JDS ಅಧ್ಯಕ್ಷರಾದ ಜೋರೇಗೌಡರು ಅವರು ನಮಗೆ ಮುಂತಳ್ಳಿ ಮಾಡಿ ಎಂದಿರೋದು. ಅವ್ರ ಪರವಾಗಿ ನಮಗೆ ಬೆನ್ನೆಲುಬಾಗಿ ನಿಂತಿರೋದು ನಮ್ಮ ತಿಪ್ಪೇನಹಳ್ಳಿ ಮಂಜಣ್ಣ ಅವರು. ಇವೆಲ್ಲದಕ್ಕೂ ಸೇರಿಸಿ ಅವ್ರ 3 ಜನಕ್ಕೂ ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತು ಏನು ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದ್ದೀವಿ, ಅದಕ್ಕೆ ಮೊದಲನೇದಾಗಿ ಕರ್ನಾಟಕ ಟಿವಿಯವರಿಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ಥರದೊಂದು ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ನೋಡ್ತಾ ಇರೋದು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಏನು ನಮ್ಮ ಸ್ಥಳೀಯ ಸಂಸ್ಕೃತಿ, ಸ್ಥಳೀಯ ಕಲೆ ಈ ಒಂದು ಉಳಿಸಿ ಬೆಳೆಸ್ತಕ್ಕಂಥ ಒಂದು ಕಾರ್ಯದಲ್ಲಿ ಕರ್ನಾಟಕ ಟಿವಿಯವರು ಮುಂಚೂಣಿಯಲ್ಲಿ ಒಂದು ಈ ಸಂಸ್ಕೃತಿನ ಉಳಿಸ್ತಕ್ಕಂಥದ್ದಕ್ಕೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಲ್ಲ ಹಿಂಗೆ ರಂಗೋಲಿ ಸ್ಪರ್ಧೆ ಇಟ್ರಲ್ಲ, ಹೌದ್ರಿ ಬರ್ರಿ ಅಂತ ಹೇಳಿದ್ರು. ನಾವು ಎಲ್ಲಿ ಐತ್ರಿ ಫಂಕ್ಷನ್ ಅಂತ ಕೇಳಿದ್ರಿ. ಇಲ್ಲ ಬೆಂಗಳೂರಿನಾಗ ಐತ್ರಿ ಅದು. ಹೌದಾ ರೀ, ಹಂಗಾದ್ರೆ ನಾವು ಕೊಪ್ಪದವ್ರಿ ಬರ್ಬೋದಾ ಅಂತ ಕೇಳಿದ್ವಿ ರೀ. ಸರ್ ಏನು ಆಯ್ತು ಬರ್ರಿ, ನಿಮಗೆ ವ್ಯವಸ್ಥೆ ಏನಾರು ನಿಮಗೆ ಇರಾಕ್ ಕೊಡ್ತೀವಿ, ಎಷ್ಟು ದೂರ್ಲಿಂತ ಬರ್ತಿರಲ್ಲ, ನಮಗೂ ಖುಷಿ ಅನ್ನಿಸ್ತೈತೆ ಅಂತ ಸರ್ ಹೇಳಿದ್ರು ರೀ. ಹಂಗಂತೆ ನಾವು ಬಂದು ಎಲ್ಲ ಕಡೆ ಬಿಡಿಸಿವಿ ರೀ. ನಮ್ಮ ಮಠದಾಗ ನಾವು ಗೋಸಿದೇಶ್ವರ ಮಠದಾಗ ಜಾತ್ರೆ ಒಳ್ಳೆ ಎಲ್ಲ ಕಡೆ ಬಿಡಿಸಿವಿ ರೀ. ನಮ್ಗೆ ಗೆದ್ರೂ ಸಂತೋಷ, ಗೆದ್ಲಿಕ್ಕಂದ್ರೂ ಸಂತೋಷ. ನಾವು ಬಂದು ಅಲ್ಲಿಂದ ಬಂದು ನಾವು ಹಾಕಿದ್ದಲ್ರಿ, ಅಷ್ಟೇ ನಮ್ಗೆ ಖುಷಿ. ಖುಷಿ ಅನ್ನಿಸ್ತು. ನಮ್ಮ ಲೋಕಲ್ ಏರಿಯಾಗಳಲ್ಲಿ ಈ ಥರದ್ದು ಒಂದು ಕಾರ್ಯಕ್ರಮ ಕೊಟ್ಟಿರೋದು, ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡೋದಕ್ಕೊಂದು ಅವಕಾಶ ಸಿಕ್ತು. ಖುಷಿ ಅನ್ನಿಸ್ತು. ಆಂಧ್ರ ಕಡೆಯಲ್ಲೆಲ್ಲ ಇದು ಸಂಕ್ರಾಂತಿ ಅಂದರೆ ತುಂಬ ದೊಡ್ಡ ಹಬ್ಬ, ದೊಡ್ಡ ರಂಗೋಲಿ ಎಲ್ಲ ಹಾಕಿ. ಸೊ ಆ ಥರ ಇಲ್ಲೂ ಮಾಡೋದ್ರಿಂದ ನಮ್ಮ ಕರ್ನಾಟಕದ್ದು ಇದೂ ಜಾಸ್ತಿ ಆಗ್ತಾಯಿದೆ. ಎಲ್ರಿಗೂ ಪಾರ್ಟಿಸಿಪೇಟ್ ಮಾಡಿದವರು ಎಲ್ರಿಗೂ ಒಂಥರ ಖುಷಿ ಆಗ್ತಾಯಿದೆ. ಎಲ್ಲ ಒಂಥರ ಖುಷಿ ಮೈಂಡಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ರಂಗೋಲಿ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೀನಿ. ರಂಗೋಲಿ ಹಾಕೋದೆಲ್ಲ ಎಲ್ಲರೂ ಸೇರಿ ಗುಂಪಾಗಿ ಒಟ್ಟಿಗೆನ ರಂಗೋಲಿ ಹಾಕಿರೋದು, ವಿಧವಾದ ರಂಗೋಲಿಗಳನ್ನ ನೋಡ್ತೀವಲ್ಲ, ಅದೇ ಒಂದು ಹಬ್ಬ. ಈ ರಂಗೋಲಿ ಸ್ಪರ್ಧೆ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್. ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿದ್ರು, ಬೆಂಗಳೂರು ಆಚೆ ಕೂಡ ಆ ಹಳ್ಳಿ ವಾತಾವರಣ ಕಟ್ಟೋರು ಈ ಊರಿನವರು ಬಹಳ ಖುಷಿ ವಿಷಯ. ಯಾಕಂತಂದ್ರೆ ಬೆಂಗಳೂರು ಒಬ್ರಿಗೊಬ್ರು ತಪ್ಪು ಮಾತಾಡಲ್ಲ, ಮಗ ಕೊಟ್ಟು ಮಾತಾಡಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಅಂತಾರೆ. ಬಟ್ ಇಲ್ಲಿ ಗ್ರಾಮೀಣ ಭಾಗಕ್ಕಿಂತ ಹೆಚ್ಚಿನ ಜನ ಈ ಭಾಗದಲ್ಲಿ ಸೇರಿದ್ರಿ, ಭಾಗಿಯಾದ್ರಿ, ಬಹಳ ಖುಷಿ ವಿಷಯ. ಬಹುತೇಕ ಇಲ್ಲಿರ್ತಕ್ಕಂಥ ಎಲ್ಲ ಗಂಡ್ಮಕ್ಳು ಗೊತ್ತು ಕರ್ನಾಟಕ ಟಿವಿ. ಕೇವಲ ರಾಜಕಾರಣದ ಕಂಟೆಂಟ್ ಕ್ರಿಯೇಟ್ ಮಾಡೋ ಕರ್ನಾಟಕ ಟಿವಿ ಗೊತ್ತು ಅಂತೀರಿ. ಆದ್ರೆ ಇವತ್ತು ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಸಂಸ್ಕಾರ ಚೆನ್ನಾಗಿರ್ಬೇಕು, ಸಂಸ್ಕಾರ ಚೆನ್ನಾಗಿರ್ಬೇಕು ಅಂದ್ರೆ ಆಚರಣೆಯಲ್ಲಿ ಭಾಗಿಯಾಗಬೇಕು.
ರಂಗೋಲಿ ಸ್ಪರ್ಧೆಯನ್ನು ನಮ್ಮ ಕರ್ನಾಟಕ ಟಿವಿ ಮಾಲೀಕರಾದ ಶಿವರವರು ಹಳ್ಳಿಯ ಸೊಗಡಿನ ಬಗ್ಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹೆಣ್ಮಕ್ಳಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಕೇಳಿದಾಗ ಖಂಡಿತ ಮಾಡಿ ಅಂತ ಹೇಳಿದೆ ಶಿವರಿಗೆ. ಅದೇನೋ ಅವರಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮೇಲೆ ಹೆಚ್ಚು ಪ್ರೀತಿ, ಅದು ನನ್ನ ಮೇಲಂತೂ ಬಹಳ ಪ್ರೀತಿ. ಹಾಗಾಗಿ ಏನು ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ನಡೀತು. ಇವತ್ತು ದೊಡ್ಡಬಿದರಕಲ್ಲು ವಾರ್ಡ್ನಲ್ಲಿ ಇಲ್ಲಿ ತೃತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಜಯಶ್ರೀ ಅವರು ನನ್ನೊಟ್ಟಿಗೆ ಇದ್ದಾರೆ. ನಾನು ಹಿಂದೆ ನೋಡ್ತಾ ಇರ್ಬೋದು, ಇದೇ ರಂಗೋಲಿಗೆ ಈಗ ತೃತೀಯ ಬಹುಮಾನ ಬಂದಿರುವಂಥದ್ದು. ಬಹಳ ಸುಂದರವಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ ಮತ್ತು ಅಷ್ಟು ಎಫರ್ಟ್ ಹಾಕಿದ್ದಾರೆ. ಮೇಡಮ್, ನಿಮ್ಮ ಎಫರ್ಟ್ ಅಷ್ಟು ಕಾಣಿಸ್ತಾ ಇದೆ. ಈಗ ತೃತೀಯ ಬಹುಮಾನವನ್ನು ಪಡ್ಕೊಂಡಿದ್ರೆ ಹೇಗೆ ಅನಿಸ್ತಾ ಇದೆ? ನಂಗೆ ತುಂಬ ಖುಷಿ ಅನಿಸ್ತಾ ಇದ್ದೀರಿ ಮೇಡಮ್. ನಾವು ಅನ್ಕೊಂಡಿದ್ರಾ ಗೆಲ್ತೀನಿ ಅಂತ? ಅದು ದೇವ್ರು ಬಿಟ್ಟಿದ್ರಿ. ನಾನು ಬಂದು ಹಾಕ್ಬೇಕಂತ ಅಷ್ಟು ನನಗೆ ಇತ್ತು ಅದು. ಅಂದರೆ ಇಷ್ಟು ಪ್ರೈಸ್ ಬರ್ತಿದ್ದಂದ್ರೆ ನನಗೆ ಗೊತ್ತಿದ್ದಿದ್ದಿಲ್ಲ ರೀ. ಅದು ಬಂದಿದ್ದಕ್ಕೂ ಥ್ಯಾಂಕ್ಸ್. ಇನ್ನೊಂದು ವಿಚಾರ ನಾನು ಹೇಳಲೇಬೇಕು. ಆ್ಯಕ್ಚುಲಿ ಮೇಡಮ್ ಬಂದು ಕೊಪ್ಪಳದಿಂದ ಇಲ್ಲಿಗೆ ಬಂದು ರಂಗೋಲಿ ಸ್ಪರ್ಧೆಯಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇವತ್ತು ಬ್ಯೂಟಿಫುಲ್ ಆಗಿ ರಂಗೋಲಿಯನ್ನು ಬಿಟ್ಟು ಪ್ರೈಸ್ ಗೆದ್ದಿದ್ದೀರಾ. ಸೊ ಹೇಗೆ ಇದು ಅಂದರೆ ಮುಂಚೆ ಎಲ್ಲ ರಂಗೋಲಿ ಹಾಕ್ತಾ ಇದ್ರಾ? ಹಾಂ, ಹಾಕ್ತಿದ್ದೀವಿ ರೀ ನಾವು. ನಮ್ಮ ಊರಲ್ಲಿ ಎಲ್ಲ ಕಡೆನೂ ಹಾಕ್ತೀವಿ ರೀ ನಾವು. ಸ್ಪರ್ಧೆ ಕಡೆನೂ ಹಾಕಿವಿ ರೀ. ಗೆದ್ದಿದ್ದೀವಿ ರೀ. ಓಕೆ, ಇವಾಗ ಫಿನಾಲೆ ಇದೆ 18ನೇ ತಾರೀಕು. ಯಾರೆಲ್ಲ ಇಲ್ಲಿ ಟಾಪ್ 3 ಬಂದಿರ್ತಾರೋ ಅವ್ರಿಗೆ ಫಿನಾಲೆ ಇದೆ. ಸೊ ಅಲ್ಲೂ ಬಂದು ಪಾರ್ಟಿಸಿಪೇಟ್ ಮಾಡಿ ಗೆಲ್ತೀನಿ ಅಂತ ಕಾನ್ಫಿಡೆಂಟ್ ಇದೆಯಾ? ಅದು ದೇವ್ರು ಬಿಟ್ಟಿದ್ರಿ. ಒಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? ಆಯ್ತು, ಗೆಲ್ತೀನಿ ಅನ್ನೋದು ನಂಗೆ ಸ್ವಲ್ಪ ಆಯ್ತು ಇದೆ. ಪಾರ್ಟಿಸಿಪೇಟ್ ಮಾಡ್ತೀನಿ. ಸೊ ಇವಾಗ ಖುಷಿ ಆಗಿದೆಯಾ? ತುಂಬಾ ಖುಷಿ ಆಗಿದೆ. ತುಂಬಾ ಖುಷಿ ಆಗಿದೆ. ತುಂಬಾ ಖುಷಿ ಆಗಿದೆ. ಎಸ್ ಮೇಡಮ್, ಅಲ್ಲಿಂದ ಬಂದು ಹಾಕ ನಿಮಗೆ ಕೊಟ್ರಿ, ನೀವು ಕೊಟ್ರಿ ಎಲ್ಲ ನಮಗೂ ತುಂಬಾ ಖುಷಿ ಆಗಿದೆ. ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಹೇಮಾವತಿ ಅವರು ನನ್ನೊಟ್ಟಿಗೆ ಇದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ನಾನು ಮನೆ ಹತ್ರ ಎಲ್ಲ ರಂಗೋಲಿ ಆಗ್ತಿದೆ. ಎಲ್ಲರೂ ಹೇಳೋರು ತುಂಬಾ ಚೆನ್ನಾಗಿ ಆಗ್ತೀಯಾ, ಎಲ್ಲರೂ ಕಾಂಪಿಟೇಟ್ ಮಾಡು ಅಂತ. ಬಟ್ ನಮಗೆಲ್ಲೂ ಅವಕಾಶನೇ ಸಿಗ್ತಾ ಇರಲಿಲ್ಲ. ಈ ಥರ ನೀವೊಂದು ವೇದಿಕೆ ನಮಗೆ ಕೊಟ್ಟಿದ್ದೀರಾ, ನನಗಂತೂ ತುಂಬ ಖುಷಿ ಆಗಿದೆ. ಹೆಣ್ಮಕ್ಳಿಗೆ ರೆಡಿ ಆಗೋದು, ರಂಗೋಲಿ ಹಾಕೋದಂದ್ರೆ ತುಂಬ ಇಷ್ಟ. ಅಂಥದ್ರಲ್ಲಿ ಈ ಥರ ಕಾಂಪಿಟೇಷನ್ ಇಟ್ಬಿಟ್ಟು ರಂಗೋಲಿ ಹಾಕಿ ಅಂತ ಹೇಳಿದ್ರೆ ತುಂಬ ಖುಷಿ ಪಡ್ತಾರೆ. ಈಗ ನಮ್ಮ ಮಳೆ ಕಾಲದಲ್ಲೆಲ್ಲ ಚುಕ್ಕಿ ಇಟ್ಟೆಲ್ಲ ರಂಗೋಲಿ ಹಾಕ್ತಿದ್ರು, ಅದು ಈಗಿನ ಕಾಲದಲ್ಲಿ ಯಾರೂ ಆಗ್ತಾ ಇಲ್ಲ. ಎಲ್ಲ ಪೇಂಟ್ ಎಲ್ಲ ಮಾಡ್ತಿದ್ದಾರೆ. ಬಟ್ ಇವಾಗ ಚುಕ್ಕಿ ರಂಗೋಲಿನೇ ಇಡಬೇಕು, ಇದೇ ಥರನೇ ಇರಬೇಕು ಅಂತ ಹೇಳ್ತಿದ್ರು. ಸೊ ಇದ್ರಲ್ಲಿ ತುಂಬ ಖುಷಿ ಆಗ್ತಿದೆ. ನಮ್ಮ ಹಳೆ ಸಂಸ್ಕೃತಿನ ಇದರಲ್ಲಿ ತಗೊಬಂದಿರೋದು ಇನ್ನೂ ತುಂಬ ಖುಷಿ ಆಗ್ತಿದೆ. ನನಗೆ ಗೊತ್ತಾಗ್ತಾ ಇದೆ ಅವ್ರ ಮಾತಲ್ಲಿ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ, ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ. ಅನ್ಕೊಂಡಿದ್ರ ಬಹುಮಾನ ಗೆಲ್ತೀನಿ ಅಂತ? ಅನ್ಕೊಂಡೇ ಬಂದಿದ್ದೆ, ಬಟ್ ಎಫರ್ಟ್ ಹಾಕಿದೆ, ಬಂತು. ತುಂಬ ಖುಷಿ ಆಗ್ತಿದೆ. ಕಾನ್ಫಿಡೆಂಟ್. ಇವಾಗ 18ನೇ ತಾರೀಕು ಫಿನಾಲೆ ಇದೆ, ಅಲ್ಲೂ ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ ರೀತಿ ಬಹುಮಾನ ಗೆಲ್ತೀನಿ ಅಂತ ಕಾನ್ಫಿಡೆಂಟ್ ಇದೆಯಾ? ಕಾನ್ಫಿಡೆಂಟ್ ಇದೆ, ಬಟ್ ನೋಡೋಣ. ಟ್ರೈ ಮಾಡ್ತೀನಿ. ಇವಾಗ ಖುಷಿ ಆಗಿದೆ ಅಲ್ವಾ? ಹಾಂ, ಖುಷಿ ಆಗಿದೆ. ಒಳ್ಳೇದಾಗ್ಲಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ನೋಡ್ತಾ ಇರಿ ಕರ್ನಾಟಕ ಟಿವಿದು ಕನ್ನಡಿಗರ ಧ್ವನಿ. ಕ್ಯಾಮ್ರಾ ಪರ್ಸನ್ ಆಂಜನೇಯ ಜೊತೆ ರಂಜಿತಾ ರೇವಣ್ಣ.